ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಕಳೆದ ವರ್ಷ ಈ ಹೊತ್ತಿಗಾಗಲೇ 40ಕ್ಕೂ ಹೆಚ್ಚು TMC ನೀರು ಜಲಾಶಯದಲ್ಲಿ ಸಂಗ್ರಹವಾಗಿತ್ತು. ಆದರೆ ಈ ವರ್ಷ ಕೇವಲ 9 ರಿಂದ 10 TMC ನೀರು ಮಾತ್ರ ಸಂಗ್ರಹ ಆಗಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ, ಅದರ ಜೊತೆಗೆ ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಇರೋ ಕಾರಣಕ್ಕಾಗಿ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬಾರದೇ ಇರತಕ್ಕಂಥದ್ದು. ಈ ಬಾರಿ ಮೊದಲನೇ ಬೆಳೆ ಮತ್ತು ಎರಡನೇ ಬೆಳೆಗೆ ನೀರು ಸಿಗುತ್ತೆ ಅಂತಕ್ಕಂತಹ ಖುಷಿಯಲ್ಲಿದ್ದಂತಹ ಅನ್ನದಾತರಿಗೆ ಬರಸಿಡಿಲು ಬಡದಂತಾಗಿದೆ. ಯಾಕಂತೇಳಿ ಹೇಳೋದಾದ್ರೆ, ಕೇವಲ ಮೊದಲನೇ ಬೆಳೆಗೂ ಕೂಡ ನೀರು ಸಿಗ್ತದೋ ಇಲ್ಲೋ ಅಂತಕ್ಕಂತಹ ಆತಂಕ ಸದ್ಯ ರೈತರಿಗೆ ಎದುರಾಗಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳ ಹಿಂದೆಯಿಂದನೂ ಕೂಡ ಎರಡನೇ ಬೆಳೆಗೆ ನೀರಿಲ್ಲದೆ ರೈತರು ಪರಿತಪಿಸ್ತಕ್ಕಂಥ ಕೆಲಸ. 2024ರಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟು ಕಿತ್ತೋಗಿದ್ದು ಒಂದು ಕಾರಣ. 2025ರಲ್ಲಿ ಆ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ನೀರನ್ನು ಎರಡನೇ ಬೆಳೆಗೆ ಕಳ್ಕೋಬೇಕಾಯ್ತು. ಈಗ 2026ಕ್ಕೆ 33 ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಆದರೆ ತುಂಗಭದ್ರಾ ಜಲಾಶಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೀರಿನ ಸಂಗ್ರಹಣ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಸಾಕಷ್ಟು ಜಲಾಶಯದಲ್ಲಿ ಹೆಚ್ಚು ನೀರು ಇತ್ತು. ಆದರೆ ಈ ಬಾರಿ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಇರತಕ್ಕಂಥದ್ದನ್ನು ಗಮನಿಸ್ತಾ ಇರ್ತಕ್ಕಂಥದ್ದು. ಅಲೆಗಳ ರಭಸ ಏನೋ ಗಾಳಿಯಲ್ಲಿ ಅತ್ಯಂತ ವೇಗವಾಗಿ ಬರ್ತಾ ಇರೋದು ನೋಡಿದ್ರೆ ನೀರಿನ ಪ್ರಮಾಣ ಬರ್ತಾ ಇದೆನೋ ಅಂತಕ್ಕಂಥ ಒಂದು ಭಾಸವಾಗ್ತದೆ. ಆದರೆ ಕೇವಲ 9 ರಿಂದ 10 TMC ಅಷ್ಟು ಮಾತ್ರ ನೀರು ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಜಲಾಶಯದ ನೀರನ್ನು ನೆಚ್ಚಿರ್ತಕ್ಕಂತಹ ರೈತರು ಮುಂಗಾರು ಮಳೆಯನ್ನು ನಂಬಿಕೊಂಡು ಬಿತ್ತನೆಯನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ಬಿತ್ತನೆ ಮಾಡಿದಂತಹ ಬೀಜಗಳು ಮೊಳಕೆ ಒಡೆಯದೆ ಇವತ್ತು ನೆಲದಲ್ಲೇ ಉಳಿತಕ್ಕಂಥದ್ದು. ಅದನ್ನು ಸಾಫ್ ಮಾಡಿ ಮತ್ತೆ ಎರಡನೇ ಬಾರಿಗೆ ಬಿತ್ತನೆಯನ್ನು ಕೂಡ ಈ ಭಾಗದ ರೈತರು ಮಾಡ್ತಾ ಇರ್ತಕ್ಕಂಥದ್ದು. 16 ಲಕ್ಷ ಎಕರೆ ಪ್ರದೇಶದ ಈ ಒಂದು ರೈತರು ಈ ಜಲಾಶಯದ ನೀರನ್ನು ನೆಚ್ಚಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ, ಆಂಧ್ರ ಪ್ರದೇಶದ ಕಡಪ ಮತ್ತು ಕರ್ನೂಲು, ಅದರ ಜೊತೆಗೆ ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ ಜಿಲ್ಲೆಯ ಈ ಒಂದು 8 ಜಿಲ್ಲೆಗಳಿಗೆ 16 ಲಕ್ಷ ಎಕರೆ ಪ್ರದೇಶಕ್ಕೆ ನೀರುಣಿಸ್ತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಕೇವಲ 9 ರಿಂದ 10 TMC ನೀರಿರ್ತಕ್ಕಂಥದ್ದು ಸದ್ಯ ರೈತರಿಗೆ ಆತಂಕವನ್ನ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮುಂಗಾರು ಮಳೆಯ ಪ್ರಮಾಣ ಕೂಡ ಸಂಪೂರ್ಣ ಕಡಿಮೆಯಾಗಿರೋದ್ರಿಂದ ಮೊದಲನೇ ಬೆಳೆಗಾದರೂ ಕೂಡ ನೀರು ಸಿಗುತ್ತೋ ಅಥವಾ ಕುಡಿಯೋ ನೀರಿಗಾದರೂ ಸಮರ್ಪಕವಾಗಿ ಕುಡಿಲಿಕ್ಕೆ ನೀರಾದರೂ ಸಿಗುತ್ತಾ ಅಂತಕ್ಕಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಕಳೆದ ವರ್ಷ ಇರ್ತಕ್ಕಂಥದ್ದು 40 ಹೆಚ್ಚು ಕಡಿಮೆ 40 TMC ಅಷ್ಟು, 40 ರಿಂದ 50 TMC ಅಷ್ಟು ನೀರು ಇತ್ತಿತ್ತು. ಆದರೆ ಈ ಬಾರಿ ಕೇವಲ 10 TMCಗೆ ಕುಸಿದಿರ್ತಕ್ಕಂಥದ್ದು ರೈತರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು.